ಎಲ್ಲರೂ ಹೇಗಿದಿರ್ಲಿ, ಎಲ್ಲರೂ ಸಖತ್ತಾಗಿ ಖುಷಿಯಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಯಾಕಪ್ಪ ಅಂತ ನೀವು ಚೆನ್ನಾಗಿರ್ಬೇಕು. ಓಕೆನಾ, ನೀವು ಚೆನ್ನಾಗಿದ್ರೆ ಮಾತ್ರನೇ ನಾವು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೀವಿ. ಅಂಡ್ ತುಂಬಾ ಜನ ಈ ತರ ಟ್ರಿಕ್ ಬಗ್ಗೆ ಹೇಳ್ಕೊಡಿ ಅಣ್ಣ, ನಾವು ಡೈಲಿ ಇನ್ಸ್ಟಾದಲ್ಲಿ ಏನಪ್ಪ ಅಂತಂದ್ರೆ ಬಿದ್ದು ಒದಾಡ್ತಾ ಇದೀವಿ ನಾವು. ಓಕೆನಾ, ಡೈಲಿ ವಿಡಿಯೋಸ್ ಗಳನ್ನು ಪೋಸ್ಟ್ ಮಾಡ್ತಾ ಇದೀವಿ, ಆದ್ರೆ ವಿಡಿಯೋಸ್ ಗಳು ವೈರಲ್ ಆಗ್ತಾ ಇಲ್ಲ. ನಾವೇನ್ ಅಷ್ಟೊಂದು ಕೆಟ್ಟದಾಗಿ ವಿಡಿಯೋ ಮಾಡ್ತಾ ಇದೀವಿ, ಎಷ್ಟು ಪ್ರೊಫೆಷನಲ್ ಆಗಿ ವಿಡಿಯೋ ಮಾಡ್ತೀವಿ ನಾವು, ಆದ್ರೂ ಕೂಡ ಆ ಒಂದು ವಿಡಿಯೋಗಳು ಏನಪ್ಪಾ ಅಂತಂದ್ರೆ ವೈರಲ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಓಕೆನಾ, ಇನ್ಸ್ಟಾದಲ್ಲಿ ನೀನು ವಿಡಿಯೋಸ್ ಗಳು ಮಾಡಬಹುದು, ನೀನ್ ಯಾವ ಒಂದು ಕ್ಯಾಟಗರಿನಲ್ಲಿ ಬೇಕು ಆ ಒಂದು ಕ್ಯಾಟಗರಿನಲ್ಲಿ ವಿಡಿಯೋಸ್ ಗಳನ್ನು ಮಾಡಬಹುದು. ಆದ್ರೆ ಪರ್ಟಿಕ್ಯುಲರ್ ಆಗಿ ನಿಮ್ಗಂತಾನೆ ಒಂದು ಟೈಮಿಂಗ್ಸ್ ಸೆನ್ಸ್ ಏನಿಲ್ಲ. ಓಕೆನಾ, ಯಾವಾಗ ಸಿಗುತ್ತೋ ಅವಾಗ ವಿಡಿಯೋ ಮಾಡಬಿಡೋದೆ, ನಿಮ್ಗೆ ಯಾವಾಗ ಎದ್ದೇಳ್ತದ ಅವಾಗ ವಿಡಿಯೋ ಮಾಡ್ಬಿಡೋದು. ಓಕೆನಾ, ಆದ್ರೆ ಈ ತರ ಮಾಡೋದ್ರಿಂದ ಏನ್ ಪ್ರಯೋಜನ? ಓಕೆನಾ, ನಿಮ್ಮೊಂದು ಫಾಲೋವರ್ಸ್ ಇರ್ತಾರೆ, ಅವನ್ಗೆ ತಿಳಿಸ್ಬೇಕಲ್ವಾ ನೀನು ಯಾವ ಟೈಮಿಂಗ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀಯಾ, ಆ ಟೈಮಿಂಗ್ಸ್ ಅವ್ರಿಗೆ ತಿಳಿಸ್ಬಿಟ್ರೆ ಆವಾಗ ನೀನು ಆಟೋಮೆಟಿಕ್ ಆಗಿ ಏನಪ್ಪಾ ಅಂತಂದ್ರೆ ನೀನು ಅಪ್ಲೋಡ್ ಮಾಡ್ತೀಯಲ್ವಾ, ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಳ್ಳಿದಂತೆ ಅಪ್ಲೋಡ್ ಮಾಡ್ತೀಯಲ್ವಾ, ಅದೇ ಟೈಮ್ಸ್ಗೆ ಅವನು ಬಂದ್ಬಿಟ್ಟು ನಿನ್ನ ಒಂದು ಪೋಸ್ಟ್ ನ ಚೆಕ್ ಮಾಡ್ತಾನೆ, ನಿನ್ನ ಒಂದು ಅಕೌಂಟ್ ಬರ್ತಾನೆ, ಚೆಕ್ ಮಾಡ್ತಾನೆ, ಇವರು ಈ ಒಂದು ಟೈಮಿಂಗ್ಸ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾರೆ, ಆದರೆ ಯಾವುದೇ ಒಂದು ಟೈಮಿಂಗ್ಸ್ ಬಂದ್ಬಿಟ್ಟು ಅವ್ನು ಚೆಕ್ ಮಾಡ್ತಾನೆ. ಓಕೆನಾ, ಆದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಟೈಮಿಂಗ್ಸ್ ನ ಹೆಂಗ್ ಸೆಟ್ ಮಾಡ್ಕೊಳ್ಳೋದು ನಿಮ್ಗೆಲ್ಲಾನು ತಿಳಿಸ್ತೀನಿ. ನಿಮ್ಗೆ ಟೈಮಿಂಗ್ಸ್ ನೀವು ಸೆಟ್ ಮಾಡ್ಕೊಡ್ರೆ ಆಟೋಮೆಟಿಕ್ ಆಗಿ ನಿಮ್ಮೊಂದು ವಿಡಿಯೋಸ್ ಗಳು ಏನಪ್ಪಾ ಅಂತಂದ್ರೆ ವೈರಲ್ ಆಗುತ್ತೆ. ಓಕೆನಾ, ಇನ್ಸ್ಟಾದಲ್ಲಿ ಏನಪ್ಪಾ ಅಂದ್ರೆ ಟೈಮಿಂಗ್ಸ್ ಕೂಡ ಕೆಲವರು ತುಂಬಾ ಮೇಂಟೈನ್ ಮಾಡ್ತಾರೆ. ಓಕೆನಾ, ಆ ಒಂದು ಟೈಮಿಂಗ್ಸ್ ಪ್ರಕಾರ ನಾವು ಡೈಲಿ ಮಾಡ್ಬೇಕಾಗುತ್ತೆ. ಏನೋ ಒಂದ್ ದಿನ ಮಾಡ್ಬಿಟ್ಟೆ ನಾನು, ತಿರ್ಗಿ ನಾಳೆ ನಾಡಿದ್ದು ಬಿಸಿ ಆಗ್ಬಿಟ್ಟೆ, ಆಮೇಲೆ ತಿರ್ಗಿ ಟೈಮಿಂಗ್ಸ್ ನನಗೆ ಮೇಂಟೈನ್ ಮಾಡಕ್ ಆಗಿಲ್ಲ ಅಂತಂದ್ರೆ ಇದು ವರ್ಕ್ ಆಗಲ್ಲ. ಸೊ ನೀನ್ ಮಾಡ್ತಾ ಇದೀನಿ ಅಂತಂದ್ರೆ ಮಿನಿಮಮ್ ಆದ್ರೆ ನೀನು ಒಂದು 6 ತಿಂಗಳಾದ್ರೂ ಮಾಡ್ಲೇಬೇಕು. ಓಕೆನಾ, 3 ತಿಂಗಳು ಇಲ್ಲ 4 ತಿಂಗಳು ಇಲ್ಲ 5 ತಿಂಗಳು 6 ತಿಂಗಳು ಮಾಡಿದ್ರೆ ಮಾತ್ರನೇ ನಿಂಗೆ ಪಕ್ಕ ಇದು ವರ್ಕ್ ಆಗುತ್ತೆ. 100% ಹೇಳಿದ್ರೆ ಇದನ್ನು ವರ್ಕ್ ಆಗುತ್ತೆ. ಓಕೆನಾ, ಸೊ ಟೈಮಿಂಗ್ಸ್ ನ ಯಾವ ತರ ಮೇಂಟೈನ್ ಮಾಡೋದು ಅಂತಂದ್ರೆ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ನಿಮ್ಮೊಂದು ಅಕೌಂಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು 500 ಜನ ಫಾಲೋವರ್ಸ್ ಇದಾರೆ ಅನ್ಕೊಳ್ಳೋಣ. ಓಕೆನಾ, 500 ಜನ ನಿಮ್ಗೆ ಜೆನ್ಯೂನ್ ಫಾಲೋವರ್ಸ್ ಇದಾರೆ ಅನ್ಕೊಳ್ಳೋಣ. 500 ಜನದಲ್ಲಿ ನಿಮ್ಮೊಂದು ಅಕೌಂಟ್ ಅಲ್ಲಿ ಯಾವಾಗ ಟೈಮಿಂಗ್ ಸಿಗುತ್ತೋ ಆವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ ನೀನು. ಓಕೆನಾ, ಆದರೆ ಈ ತರ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಪರ್ಟಿಕ್ಯುಲರ್ ಆಗಿ ನಾವಂತ ಒಂದು ಟೈಮಿಂಗ್ ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಟೈಮಿಂಗ್ಸ್ ನ ಹೆಂಗಪ್ಪ ಫಿಕ್ಸ್ ಮಾಡ್ಕೊಳ್ಳೋದು ಅಂತಂದ್ರೆ, ನೀನು ಇಲ್ಲ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಕೋಬೇಕು ಅನ್ಕೊಂಡಿದ್ದಿಲ್ಲ, 2 ವಿಡಿಯೋ ಅಪ್ಲೋಡ್ ಮಾಡ್ಕೋಬೇಕು ಅನ್ಕೊಂಡಿದ್ದಿ, ಇಲ್ಲ 3 ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿದ್ದಿ. ಓಕೆನಾ, ನೀನು ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಒಂದು ದಿನದಲ್ಲಿ ಒಂದು ವಿಡಿಯೋ ಏನಾದ್ರು ಅಪ್ಲೋಡ್ ಮಾಡ್ತಾ ಇದೀಯ ಅಂತಂದ್ರೆ ಬೆಳಗ್ಗಿನ ಜಾವ ಒಳ್ಳೆ ಟೈಮಿಂಗ್ಸ್ ಯಾವಾಗಪ್ಪ ಅಂತಂದ್ರೆ ನಿನ್ಗೆ 7 ರಿಂದ 8 ಗಂಟೆವರೆಗೂ ಮಿಡ್ಲಲ್ಲಿ ನೀನು ಯಾವಾಗಾದ್ರೂ ವಿಡಿಯೋ ಪೋಸ್ಟ್ ಮಾಡೋದು ಬೆಳಗ್ಗಿನ ಜಾವ. ಓಕೆನಾ, ಸೊ 7 ರಿಂದ 8 ಗಂಟೆಗೆ ನೀನ್ ಪೋಸ್ಟ್ ಮಾಡೋದು ಏನಕ್ಕಪ್ಪ ಅಂತಂದ್ರೆ ಬೆಳಗ್ಗಿನ ಜಾವ ಏನು ಕೆಲಸ ಕಾರ್ಯಗಳು ತುಂಬಾ ಕಡಿಮೆ ಇರುತ್ತೆ. ಸೊ ಹಂಗಾಗಿ ಆ ಟೈಮಲ್ಲಿ ಏನಪ್ಪಾ ಅಂತಂದ್ರೆ ಪೋಸ್ಟ್ ಮಾಡಿದ್ರೆ ನಿಮ್ಮೊಂದು ವಿಡಿಯೋಗಳು ವೈರಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆನಾ, ಸೊ ಇದಾಯ್ತು. ಅದಾಗಿದ ನಂತರ ನೀನು ಮಧ್ಯಾಹ್ನ ಟೈಮ್ ಅಂತೀಯ, ಮಧ್ಯಾಹ್ನ ಟೈಮ್ ಅಲ್ಲಂತೂ ಯಾವ್ದು ಪೋಸ್ಟ್ ಮಾಡಕ್ ಹೋಗ್ಬೇಡಿ. ಏನಕ್ಕಪ್ಪ ಅಂತಂದ್ರೆ ಮಧ್ಯಾಹ್ನ ಟೈಮ್ ಅಲ್ಲಿ ಎಲ್ಲರೂ ಕೆಲಸದಲ್ಲಿ ಬಿಸಿ ಆಗ್ಬಿಡ್ತಾರೆ. ಅವಾಗ ಏನೋ 1 ಗಂಟೆ 2 ಗಂಟೆ ಲಂಚ್ ಟೈಮ್ ಇತ್ತು ಅಂದ್ರೆ 1/2 ಗಂಟೆನಲ್ಲಿ ಏನ್ ನೋಡ್ಬಿಡ್ತಾರೆ ಅದು. ಓಕೆನಾ, ಸೊ ಅಂತ ಟೈಮಲ್ಲೂ ಕೂಡ ತುಂಬಾ ಕಡಿಮೆ ವೈರಲ್ ಆಗೋ ಚಾನ್ಸಸ್. ಅದಾಗಿದ ನಂತರ ನೀನ್ ನೈಟ್ ಟೈಮ್ ಅಲ್ಲಿ ಪೋಸ್ಟ್ ಮಾಡೋದು ಇದು ಬೆಸ್ಟ್ ಟೈಮಿಂಗ್ಸ್. ಓಕೆ, ನೈಟ್ ಟೈಮ್ ಅಲ್ಲಿ ಯಾವಾಗಪ್ಪ ಪೋಸ್ಟ್ ಮಾಡ್ತೀಯ ಅಂತಂದ್ರೆ ನೀನು 9 ರಿಂದ ಹಿಡ್ಕೊಂಡು 11 ಗಂಟೆವರೆಗೂ ನಿಮ್ಗೆ ಟೈಮ್ 2 ಅವರ್ ಇರುತ್ತೆ. ಸೊ 9 ಗಂಟೆಯಿಂದ ಹಿಡ್ಕೊಂಡು 11 ಗಂಟೆವರೆಗೂ ಏನಕ್ಕಪ್ಪ ಅಂತಂದ್ರೆ ಆ ಟೈಮಲ್ಲಿ ಎಲ್ಲರೂ ಅಷ್ಟೇ ಫ್ರೀ ಆಗಿರ್ತಾರೆ, ಮನೆಗಳಲ್ಲಿ ಇರ್ತಾರೆ. ಸೊ ಹಂಗಾಗಿ ಮೊಬೈಲ್ ಅನ್ನೋ ರೀಲ್ಸ್ ನ ಎತ್ತುತ್ತಾ ಇರ್ತಾರೆ. ಹಾಗೇನಾ, ಸೊ ಆ ಟೈಮಲ್ಲೂ ಕೂಡ ಪೋಸ್ಟ್ ಮಾಡಿದ್ರು ಕೂಡ ನಿಮ್ಮೊಂದು ವಿಡಿಯೋಗಳು ವೈರಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಆದರೆ ನಮ್ಮೊಂದು ಫಾಲೋವರ್ಸ್ ಗೆ ಯಾವ ತರ ತಿಳಿಸ್ಕೊಡೋದು ಟೈಮಿಂಗ್ಸ್ ಅಂತಂದ್ರೆ, ನೀನು ಇವಾಗ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಫಸ್ಟ್ ನೀನು ಈ ವಿಡಿಯೋಸ್ ಗಳು ಹೆಂಗ ಮಾಡ್ತೀಯ ಅಂತಂದ್ರೆ ಯಾವಾಗ ಸಿಗುತ್ತಾ ಅವಾಗ ಮಾಡ್ತಾ ಇದ್ದೆ. ಓಕೆನಾ, ನಿಮ್ಮೊಂದು ಫಾಲೋವರ್ಸ್ ಗೊತ್ತಾಗ್ತಾ ಇರ್ಲಿಲ್ಲ. ಓಕೆನಾ, ಆದ್ರೆ ನೀನು ಒಂದು ದಿನ ಏನ್ ಮಾಡ್ತೀಯ ಅಂತಂದ್ರೆ ಈ ತರ ಟೈಮಿಂಗ್ಸ್ ಒಂದು ದಿನ ನೀನು ವಿಡಿಯೋ ಮಾಡು. ಇವಾಗ ನೀನು ಯಾವಾಗ ಬೇಕಾದ್ರೆ ಬೆಳಗ್ಗಿನ ಜಾವ ಕೂಡ ಅಪ್ಲೋಡ್ ಮಾಡಿಲ್ಲ ಅಂತಂದ್ರೆ ನೀನು ನೈಟ್ ಅಲ್ಲಿ ಕೂಡ ಅಪ್ಲೋಡ್ ಮಾಡು. ಅದೆಲ್ಲಾನು ನಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಟೈಮಿಂಗ್ಸ್ ಮಾತ್ರ ಪಕ್ಕ ಮೇಂಟೈನ್ ಮಾಡ್ಬೇಕು ನೀನು. ಓಕೆನಾ, ಬೆಳಗ್ಗಿನ ಜಾವನೇ ನೀನು ಅಪ್ಲೋಡ್ ಮಾಡ್ತೀಯ ಅಂತಂದ್ರೆ ನೀನು ಒಂದು ವಿಡಿಯೋ ಮಾಡ್ಬಿಡು. ಓಕೆನಾ, ಒಂದು ವಿಡಿಯೋ ಮಾಡ್ಕೊಳ್ಳಿದ ನಂತರ ಲಾಸ್ಟ್ ಅಲ್ಲಿ ಎಂಡಿಂಗ್ ಅಲ್ಲಿ ಡೈಲಿ ವಿಡಿಯೋ ಪಬ್ಲಿಕ್ ಟೈಮಿಂಗ್ಸ್ ನ ಹಾಕ್ಬಿಡು. ಓಕೆನಾ, ಲಾಸ್ಟ್ ಅಲ್ಲಿ ಎಡಿಟಿಂಗ್ ಮಾಡ್ತೀಯಲ್ಲ ನೀನ್ ರೀಲ್ ನ, ಸೊ ಆ ಟೈಮಲ್ಲಿ ಲಾಸ್ಟ್ ಆಗಿ ಏನಾಗ್ತೀಯ ಅಂತಂದ್ರೆ ಟೈಮಿಂಗ್ಸ್ ಹಾಕ್ಬಿಟ್ಟು ನೀನು ಬೆಳಗಿನ ಜಾವ ಬಿಡ್ತಾ ಇದೀಯಾ ಇಲ್ಲ ನೈಟ್ ಬಿಡ್ತಾ ಇದೆಯಾ ಅಂತ ವಿಡಿಯೋನ ಲಾಸ್ಟ್ ಅಲ್ಲಿ ಎಂಡಿಂಗ್ ಅಲ್ಲಿ ಹಾಕ್ಬಿಡು. ಡೈಲಿ ವಿಡಿಯೋ ಪೋಸ್ಟ್ ಟೈಮಿಂಗ್ಸ್ ಹಾಕ್ಬಿಡು. ಓಕೆನಾ, ಇದೇ ತರ ನೀನು ಒಂದು 3 ತಿಂಗಳು ಇಲ್ಲ 4 ತಿಂಗಳು ಕರೆಕ್ಟ್ ಆಗಿ ಫಾಲೋ ಮಾಡಿ ನೀನು. ಓಕೆನಾ, 100% ಹೇಳ್ತಾ ಇದೀನಿ. ಇನ್ಸ್ಟಾಗ್ರಾಮ್ ಹೆಂಗಪ್ಪ ಅಂತಂದ್ರೆ ಕನ್ಸಿಸ್ಟೆಂಟ್ ಅದು ತುಂಬಾ ಮ್ಯಾಟರ್ ಆಗುತ್ತೆ ಇಲ್ಲಿ. ಓಕೆನಾ, ಕಾಟಾಚಾರಕ್ಕೆ ಇಲ್ಲಿ ಮಾಡಿದ್ರೆ ವರ್ಕ್ ಆಗಲ್ಲ. ಕನ್ಸಿಸ್ಟೆಂಟ್ ಅಂತ ತುಂಬಾ ಇಂಪಾರ್ಟೆಂಟ್. ಸೊ ನೀನು ಯಾವಾಗ ಕನ್ಸಿಸ್ಟೆಂಟ್ ಆಗಿ ಕರೆಕ್ಟ್ ಆಗಿ ಫಾಲೋ ಮಾಡ್ತೀಯೋ ಆವಾಗ ನಿಮ್ಮೊಂದು ವಿಡಿಯೋಸ್ಗಳು ಕೂಡ ಅಷ್ಟೇ ತುಂಬಾ ವೈರಲ್ ಆಗೋ ಚಾನ್ಸಸ್ ಇರುತ್ತೆ.
ಓಕೆನಾ. ಕನ್ಸಿಸ್ಟೆಂಟ್ ಇರಬೇಕು. ನೀನ್ ಯಾವ್ದೊಂದು ಕೆಲಸದಲ್ಲಿ ಆಗಿರ್ಬೋದು, ನೀನ್ ಹೊಸದಾಗಿ ಸೇರ್ಕೊಂಡಿದ್ಯಾ ಅಂತಂದ್ರೆ ಕಂಪ್ನಿಯಲ್ಲಿ ಕೆಲಸ, ಸ್ಟಾರ್ಟಿಂಗ್ ಅಲ್ಲೇ ನೀನ್ ರಜೆಗಳು ಹಾಕೊಂಡು ಹೋಗ್ಬಿಟ್ರೆ ಅವಾಗ ಏನಾಗುತ್ತೆ, ಏನ್ ಕೆಲಸ ಬರಲ್ಲಪ್ಪ, ಇವ್ನು ಬಿಟ್ಬಿಡಿ, ಇವ್ನಿಗೆ ಸುಮ್ನೆ ವೇಸ್ಟ್ ನನ್ನ ಮಗನು ಅನ್ಕೊಂತಾರೆ. ಓಕೆನಾ. ಅದೇ ತರನೇ ಸ್ಟಾರ್ಟಿಂಗ್ ಅಲ್ಲಿ ನಾವು ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರೆ ಅವಾಗ ನಿನ್ಗೇನ್ ಮಾಡ್ತಾರ ಅಂತಂದ್ರೆ ಅಪ್ರಿಶಿಯೇಟ್ ಮಾಡ್ತಾರೆ, ಅವ್ನ ಕೆಲಸ ಚೆನ್ನಾಗಿ ಮಾಡ್ತಾನಪ್ಪ. ಓಕೆ, ಅಂದ್ಬಿಟ್ಟು ಅವ್ನು ಏನ್ ಮಾಡ್ತಾರೆ, ಇನ್ನ ಪ್ರಮೋಷನ್ಸ್, ಓಕೆನಾ, ಇನ್ನ ಕೆಲಸ ಜಾಸ್ತಿ ಕೊಡ್ತಾರೆ, ಅವಾಗ ದುಡ್ಡು ಕೂಡ ಜಾಸ್ತಿ ಸಿಗುತ್ತೆ ನಿನ್ಗೆ. ಓಕೆನಾ. ಆ ತರ. ಓಕೆನಾ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ನೀನು ಕರೆಕ್ಟ್ ಆಗಿ ಟೈಮಿಂಗ್ಸ್ ನ ಮೇಂಟೈನ್ ಮಾಡ್ಕೊಂಡು ಹೋಗಿದ್ಯಾ ಅಂತಂದ್ರೆ ನೀನೊಂದು 6 ತಿಂಗಳು ಮೇಂಟೈನ್ ಮಾಡಷ್ಟೇ. ನಾನೇನು ಜಾಸ್ತಿ ಕೇಳ್ತಾ ಇಲ್ಲ, 3 ರಿಂದ 6 ತಿಂಗಳು ಕರೆಕ್ಟ್ ಆಗಿ ಡೈಲಿ ಒಂದೊಂದು ವಿಡಿಯೋನ, ಓಕೆನಾ, ಬೆಳಗ್ಗಿನ ಜಾವ ಡೈಲಿ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡಿ ನೀನು. ಓಕೆನಾ. ಆವಾಗ ನೋಡ್ಕೊಂಡು ನಿನಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಓಕೆನಾ. ಯಾವ ತರ ವಿಡಿಯೋಸ್ಗಳು ವೈರಲ್ ಆಗುತ್ತೆ ಅಂತ ನಿನಗೆ ಟೈಮಿಂಗ್ಸ್ ಗೊತ್ತಾಗ್ಬಿಡುತ್ತೆ. ಏನಕ್ಕಪ್ಪ ಅಂತಾನೆ ನೀನು ಒಂದು ಫಾಲೋವರ್ಸ್ಗೆ ಟೈಮಿಂಗ್ಸ್ ಕೊಟ್ಟಿದ್ಯಾ. ಇವರು ಈ ಒಂದು ಟೈಮ್ ಅಲ್ಲಿ ಪಬ್ಲಿಕ್ ಮಾಡ್ತಾರೆ ವಿಡಿಯೋನ, ಅದೇ ಒಂದು ಟೈಮಿಂಗ್ ಬಂದು ನೋಡೋಣ ಅಂತ. ಓಕೆನಾ. ಸೊ ಆ ಟೈಮಿಂಗ್ಸ್ ಬಂದ್ರೆ 100% ಏನಾಗುತ್ತೆ ಅಂದ್ರೆ ಆಡಿಯನ್ಸ್ ಗೆಲ್ಲ ಗೊತ್ತಾಗುತ್ತೆ. ನಿನ್ನೊಂದು ಫಾಲೋವರ್ಸ್ ಇರ್ತಾರಲ್ಲ, ಅವರೊಂದು ಫಾಲೋವರ್ಸ್ ಗೆಲ್ಲ ಗೊತ್ತಾಗುತ್ತೆ, ಈ ಒಂದು ಬ್ರದರ್ ಇದೇ ಒಂದು ಟೈಮಿಂಗ್ಸ್ ವಿಡಿಯೋ ಪೋಸ್ಟ್ ಮಾಡ್ತಾರೆ, ಇದೇ ಒಂದು ಟೈಮಿಂಗ್ಸ್ ಎಲ್ಲರೂ ಆನ್ಲೈನ್ ಬರೋಣ. ಸೊ ಬಂದಿದ್ದಂತರ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಒಂದೇ ಸರಿ ಈ ತರ ವೈರಲ್ ಆಗೋ ಚಾನ್ಸಸ್ ಇರುತ್ತೆ ನಿಮ್ಗೆ. ಓಕೆನಾ. ಸೊ ಟೈಮಿಂಗ್ಸ್ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಟೈಮಿಂಗ್ಸ್ ನ ನಾವೇ ಫಿಕ್ಸ್ ಮಾಡಬೇಕು, ಯಾರು ಫಿಕ್ಸ್ ಮಾಡಕ್ ಬರಲ್ಲ. ಓಕೆನಾ. ಇದು ಅನ್ಕೊಳ್ಳಿ, ಏನಕ್ಕಪ್ಪ ಅಂದ್ರೆ ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಓಕೆನಾ. ಯಾವ ತಲೆನಲ್ಲಿ ಏನ್ ನಾಲೆಜ್ ಇರುತ್ತೋ ಅದನ್ನ ಹೇಳ್ತಾನೆ. ಓಕೆನಾ. ಇವಾಗ ನನ್ನೊಂದು ತಲೆನಲ್ಲಿ ಏನಿದೆ ಅದನ್ನ ನಾನು ಹೇಳ್ತಾ ಇದ್ದೀನಿ, ನೀವು ಯಾರ ಮಾತು ತರ ಕೇಳ್ತೀರಾ. ಓಕೆನಾ. ಆದ್ರೆ ಪರ್ಟಿಕ್ಯುಲರ್ ಆಗಿ ಇನ್ಸ್ಟಾದಲ್ಲಿ ಏನಪ್ಪಾ ಅಂದ್ರೆ ಟೈಮಿಂಗ್ಸ್ ಏನು ಮ್ಯಾಟ್ರ್ ಇಲ್ಲ. ಟೈಮಿಂಗ್ಸ್ ಏನಪ್ಪಾ ಅಂತಂದ್ರೆ ನೀವ್ ಫಿಕ್ಸ್ ಮಾಡ್ಬೇಕಾಗುತ್ತೆ. ಓಕೆನಾ. ನೀವು ಫಿಕ್ಸ್ ಮಾಡ್ಕೊಂಡ್ರೆ ನಿಮ್ಮೊಂದು ವಿಡಿಯೋಗಳೇನಪ್ಪಾ ಅಂತಂದ್ರೆ ವೈರಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇನ್ಸ್ಟಾಗ್ರಾಮ್ ಅವರು ಟೈಮಿಂಗ್ಸ್ ಫಿಕ್ಸ್ ಮಾಡಲ್ಲ. ಓಕೆ, ನಮ್ಮೊಂದು ಫಾಲೋವರ್ಸ್ಗೆ ನಾವು ತಿಳಿಸ್ಬೇಕಾಗುತ್ತೆ, ನಾವು ಈ ಟೈಮಲ್ಲಿ ವಿಡಿಯೋಸ್ಗಳನ್ನು ಪೋಸ್ಟ್ ಮಾಡ್ತಾ ಇದೀವಿ ಅಂತ ನಾವು ತಿಳಿಸ್ಬೇಕಾಗುತ್ತೆ. ತಿಳಿಸಿದ್ರೇನೆ ಆವಾಗ ನಿಮ್ಮೊಂದು ವಿಡಿಯೋಸ್ಗಳು ಏನಪ್ಪಾ ಅಂತಂದ್ರೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗುತ್ತೆ. ಸುಮ್ನೆ ಇನ್ಸ್ಟಾಗ್ರಾಮ್ ಅವರು ಕೂಡ ವಿಡಿಯೋಗಳು ವೈರಲ್ ಮಾಡಲ್ಲ. ಟೈಮಿಂಗ್ಸ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ಇಲ್ಲಿ. ಓಕೆನಾ. ಅದ್ರ ಜೊತೆಗೆ ನಿಮ್ಮ ಒಂದು ಕನ್ಸಿಸ್ಟೆಂಟಿ. ಓಕೆನಾ. ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ನಾನು, ಅಯ್ಯೋ ಟೈಮಿಂಗ್ಸ್ ಮೇಂಟೈನ್ ಮಾಡಕ್ ಆಗಿಲ್ಲಪ್ಪ, ಬಿಟ್ಬಿಟ್ಟೆ ನಾನು, ತಿರ್ಗಾ ನಾಳೆ ಮಾಡೋಣ ಅಂತಂದ್ರೆ ಅದು ವರ್ಕ್ ಆಗಲ್ಲ. ಓಕೆನಾ. ಕರೆಕ್ಟ್ ಆಗಿ ನೀನೊಂದು 2 ರಿಂದ 3 ತಿಂಗಳು 4 ತಿಂಗಳು ಇದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದಿ ಅಂತಂದ್ರೆ ನಿನಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಆ ಟೈಮಿಂಗ್ಸ್ ಇಷ್ಟು ಪವರ್ ಇದೆ ಅಂತ ನಿಂಗೆ ಗೊತ್ತಾಗ್ಬಿಡುತ್ತೆ. ಇವಾಗಿರೋ ಟೈಮಲ್ಲಿ ಏನಪ್ಪಾ ಅಂತಂದ್ರೆ ಟೈಮಿಂಗ್ಸ್ ಅನ್ನು ತುಂಬಾ ಮೇಂಟೈನ್ ಮಾಡ್ತಾ ಇದ್ದಾರೆ ಕೆಲವರು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು. ಓಕೆನಾ. ಟೈಮಿಂಗ್ಸ್ ಮೇಂಟೈನ್ ಮಾಡೋದು ಏನಾಗುತ್ತೆ ಅಂದ್ರೆ ನಿಮ್ಮೊಂದು ಆಡಿಯನ್ಸ್ ಗೊತ್ತಾಗುತ್ತೆ, ಇವರು ಈ ಟೈಮಿಂಗ್ಸ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾರೆ, ಸೊ ಇದನ್ನ ಫಾಲೋ ಮಾಡೋಣ ನಾವು ಕೂಡ ಈ ಟೈಮಿಂಗ್ಸ್ ಬಂದಿದ್ದ ತಕ್ಷಣ ಇವ್ರ ಪ್ರೊಫೈಲ್ ಹೋಗೋಣ, ನಾವು ವಿಡಿಯೋ ಬಂದಿರುತ್ತೆ ಅಂತ. ಟೈಮಿಂಗ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ನೀನು ಡೈಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡು. ನಿನಗಂತಾನೆ ಒಂದು ಟೈಮಿಂಗ್ಸ್ ನ ಫಿಕ್ಸ್ ಮಾಡ್ಕೋ. ಓಕೆನಾ. ಯಾವಾಗ ಫ್ರೀ ಸಿಕ್ತು ನನಗೆ ಅವಾಗ ಅಪ್ಲೋಡ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಅಂಡ್ ಪರ್ಟಿಕ್ಯುಲರ್ ಆಗಿ ಏನಪ್ಪಾ ಅಂತಂದ್ರೆ ನಾನು ಇನ್ಸ್ಟಾದಲ್ಲಿ ಏನಪ್ಪಾ ಅಂದ್ರೆ ಸುಮ್ನೆ ಕಾಟಾಚಾರಕ್ಕೆ ಮಾಡ್ತಾ ಇದ್ದೀನಿ. ಓಕೆನಾ. ನನಗೆ ಇನ್ಸ್ಟಾದಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ, ನನಗೆ ಯೂಟ್ಯೂಬ್ ಅಲ್ಲಿ ಇಂಟ್ರೆಸ್ಟ್ ತುಂಬಾ ಇದೆ. ಓಕೆನಾ. ಸೊ ಹಂಗಾಗಿ ಇದು ಬಂದ್ಬಿಟ್ಟು ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್, ಅಂಡ್ ನಾನು ಯಾವಾಗ ಸಿಗುತ್ತೋ ಅವಾಗ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಬಟ್ ಏನಪ್ಪಾ ಅಂತಂದ್ರೆ ಇನ್ಸ್ಟಾದಲ್ಲಿ ನಾನು ಅಷ್ಟು ಆಕ್ಟಿವ್ ಆಗಿಲ್ಲ. ಸೊ ನಾನು ಇವಾಗ ಯೂಟ್ಯೂಬ್ ಅಲ್ಲಿ ತುಂಬಾ ರೆಗ್ಯುಲರ್ ಆಗಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಡೈಲಿ ಒಂದು ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬಟ್ ನೋಡೋಣ, ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ, ಒಂದೊಂದ್ಸರಿ ಗ್ಯಾಪ್ ಆಗ್ಬಿಡುತ್ತೆ, ಏನು ಮಾಡಕ್ಕಾಗಲ್ಲ. ಸೊ ಹಂಗಾಗಿ ಇನ್ಸ್ಟಾದಲ್ಲಿ ಏನಪ್ಪಾ ಅಂದ್ರೆ ಅಷ್ಟು ಟೈಮ್ ಏನು ಹಿಡಿಯಲ್ಲ. ಅವಾಗ ನೀವು ಏನಾದ್ರು ಕಂಟೆಂಟ್ ಕ್ರಿಯೇಟರ್ ಆಗಿದೆ, ಒಂದು ವಿಡಿಯೋ ಕ್ರಿಯೇಟ್ ಮಾಡೋದು, ಎಡಿಟಿಂಗ್ ಮಾಡೋದು, ಅಪ್ಲೋಡ್ ಮಾಡೋದು, ಏನು ಶಾರ್ಟ್ಸ್ ಏನಪ್ಪಾ ಅಂದ್ರೆ ಒಂದು ನಿಮಿಷ ವಿಡಿಯೋ ಕ್ರಿಯೇಟ್ ಮಾಡೋದು ದೊಡ್ಡ ವಿಷಯನಲ್ಲ. ಟೈಮಿಂಗ್ಸ್ ನ ಕರೆಕ್ಟ್ ಮೇಂಟೈನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅವರು ತಿಳಿಸ್ಕೊಡಲ್ಲ ನಿನ್ಗೆ, ನಿನ್ನ ಒಂದು ಟೈಮಿಂಗ್ಸ್ ನ ನೀನೇ ತಿಳಿಸ್ಕೊಡ್ಬೇಕು. ನಿನ್ನೊಂದು ಫಾಲೋವರ್ಸ್ ತಿಳಿಸ್ಕೊಡ್ಬೇಕು ಅಂತಂದ್ರೆ ನೀನ್ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡು ನೀನು ಅಪ್ಲೋಡ್ ಮಾಡ್ತಾ ಇರೋ. ಒಂದು ವಾರ 10 ದಿನ ಅಪ್ಲೋಡ್ ಮಾಡಿದೆ ಅಂತ ಇನ್ನೊಂದು ಫಾಲೋವರ್ಸ್ ಗೊತ್ತಾಗ್ಬಿಡುತ್ತೆ. ಲಾಸ್ಟ್ ಅಲ್ಲಿ ವಿಡಿಯೋದಲ್ಲಿ ನೀನ್ ವಿಡಿಯೋನ ಎಡಿಟಿಂಗ್ ಮಾಡ್ತೀಯಲ್ಲ, ಆ ಟೈಮಲ್ಲಿ ಅಲ್ಲಿ ಟೈಮಿಂಗ್ಸ್ ನ ಹಾಕ್ಬಿಡು. ಡೈಲಿ ಇಷ್ಟೊತ್ತಿಗೆ ವಿಡಿಯೋ ಬರುತ್ತೆ, ಟೈಮಿಂಗ್ಸ್ ಹಾಕಿದ್ರೆ ಅವಾಗ ನಿನ್ನೊಂದು ವಿಡಿಯೋ ಏನಪ್ಪಾ ಅಂದ್ರೆ 100% ಹೇಳ್ತೀನಿ ವೈರಲ್ ಆಗೋ ಚಾನ್ಸಸ್ ತುಂಬಾ ಇದೆ. ಓಕೆ, ದಯವಿಟ್ಟು ಇದನ್ನ ಫಾಲೋ ಮಾಡ್ಕೊಳ್ಳಿ ಅಂಡ್ ನಿಮ್ಮೊಂದು ವಿಡಿಯೋಸ್ ಗಳನ್ನು ಕೂಡ ವೈರಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಗೈಸ್. ಓಕೆನಾ. ಮತ್ತೆ ಐ ಹೋಪ್ ಎಲ್ಲಾನು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅಂಡ್ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲೂ ಕೂಡ ಫಾಲೋ ಮಾಡ್ಕೊಂಡಿಲ್ಲ ಅಂತಂದ್ರೆ ಫಾಲೋ ಮಾಡ್ಕೋಬಹುದು. ನಿಮ್ಗೆ ಏನೇ ಡೌಟ್ ಇರ್ಲಿ ಕೂಡ ಕೇಳಿ, ನಾನಲ್ಲಿ ಕ್ಲಿಯರ್ ಅನ್ನೋದು ಮಾಡ್ತೀನಿ ಗೈಸ್. ಓಕೆನಾ. ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದೇ ಒಂದ್ಸಲ ಲೈಕ್ ಮಾಡಬಹುದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡಬಹುದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಸ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.